ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಡೆದ HK/FDI ಕ್ವೆಶ್ಚನ್ ಪೇಪರ್ನ ಬಿಡಿಸೋಣ. ಮೊದಲನೇ ಪ್ರಶ್ನೆ, ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಸಂಶೋಧಕ ಪ್ರಕ್ರಿಯೆಯನ್ನು ಸಂಸ್ಥೀಕರಣಗೊಳಿಸಿದ ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಸಲ್ಲುತ್ತದೆ ಅಂತ ಕೇಳಿದ್ದಾರೆ. ಒಂದನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ರಾಜಸ್ಥಾನ್. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಪ್ರತಿ ವರ್ಷವೂ ವಿಚಕ್ಷಣಾ ಜಾಗೃತಿ ಸಪ್ತಾಹವನ್ನು ಆಚರಿಸುವಂಥ ತಿಂಗಳು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಕ್ಟೋಬರ್ 1. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಭಾರತೀಯ ಒಂದು ಸಂವಿಧಾನದ 243D ವಿಧಿಯು ನಿರೂಪಿಸುವುದಂತೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪಂಚಾಯಿತಿಗಳಲ್ಲಿ ಮೀಸಲಾತಿ. ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ. MG ನರೇಗಾ ಈ ಒಂದು ಪ್ರಮುಖ ಗುಣಲಕ್ಷಣಗಳಂತೆ ಕೊಟ್ಟಿದ್ದಾರೆ. ಅಂದರೆ P ಅಂತಂದರೆ ಪ್ರೈಮರಿ ಲಕ್ಷಣಗಳು ಅಂತ ಕೊಟ್ಟಿದ್ದಾರೆ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಅಂದರೆ ABCD ಎಲ್ಲ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಸಮುದಾಯದ ಭಾಗವಹಿಸಿಕೆ, ದುರ್ಬಲ ವರ್ಗದವರಿಗೆ ಆದ್ಯತೆ, ಗ್ರಾಮ ಸಭೆಗಳ ಸಕ್ರಿಯ ಪಾತ್ರ ಹಾಗೂ ಮೆಟ್ರೋಪಾಲಿಟಿಯನ್ ಪ್ರದೇಶಗಳಲ್ಲಿ 100 ದಿನಗಳ ಉದ್ಯೋಗ. 4 ಆಪ್ಷನ್ ಕೂಡ ಸರಿಯಾಗಿರ್ತಕ್ಕಂಥದ್ದು. ಐದನೇ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಜನ ಸುನಾವಾಯಿಯ ಒಂದು ಉದ್ದೇಶವಲ್ಲ ಅಂತ ಕೊಟ್ಟಿದ್ದಾರೆ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಗ್ರಾಮ ಪಂಚಾಯಿತಿ ಬಜೆಟ್ಗಳ ಪರಿಶೀಲನೆ ಇರೋದಿಲ್ಲ. ನಾಗರಿಕರ ತೊಡಗುವಿಕೆ ಇರುತ್ತದೆ. ಆಡಳಿತದಲ್ಲಿ ಪಾರದರ್ಶಕ ಮತ್ತು ಹೊಣೆಗಾರಿಕೆ ಇರುತ್ತದೆ. ಸಾರ್ವಜನಿಕ ಕುಂದುಕೊರತೆಗಳನ್ನು ಕೂಡ ಸಲ್ಲಿಸುವಿಕೆ ಅಂತೂ ಇದು ಕೂಡ ಸರಿಯಾಗಿದೆ. ಆದರೆ ಗ್ರಾಮ ಪಂಚಾಯಿತಿ ಬಜೆಟ್ಗಳಲ್ಲಿನ ಒಂದು ಪರಿಶೀಲನೆ ಇದು ಉದ್ದೇಶವಾಗಿರುವುದಿಲ್ಲ. ಇನ್ನು ಆರನೇ ಪ್ರಶ್ನೆ, 1991ರ ಆರ್ಥಿಕ ಉದಾರೀಕರಣದ ನಂತರದಲ್ಲಿ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷ್ಯ ಯಾವುದಂತ ಕೊಟ್ಟಿದ್ದಾರೆ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು. ನೆಕ್ಸ್ಟು ಏಳನೇ ಪ್ರಶ್ನೆ, ಭಾರತದಲ್ಲಿ ಸಂಸದೀಯ ಒಂದು ಸ್ವರೂಪದ ಸರ್ಕಾರವು ಈ ಕೆಳಗಿನವುಗಳಲ್ಲಿ ಯಾವುದರ ಒಂದು ಉಪಸ್ಥಿತಿಯಿಂದ ಬಲಗೊಳ್ಳುತ್ತದೆ ಎಂದು ಕೊಟ್ಟಿದ್ದಾರೆ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮಂತ್ರಿಮಂಡಲವು ಲೋಕಸಭೆಗೆ ಉತ್ತರದಾಯಿಯಾಗಿರುತ್ತದೆ. ಇನ್ನು ಎಂಟನೇ ಪ್ರಶ್ನೆ, 2023ರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಒಂದು ಸಂವಿಧಾನಿಕ ಅನುಚ್ಛೇದವನ್ನು ಬಳಸಿತು ಅಂತ ಕೊಟ್ಟಿದ್ದಾರೆ. ಎಂಟನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 200ನೇ ವಿಧಿಯಾಗಿರ್ತಕ್ಕಂಥದ್ದು. ಇನ್ನು ಒಂಬತ್ತನೇ ಪ್ರಶ್ನೆ, ಅಂತಾರಾಜ್ಯ ಮಂಡಳಿಯು ಯಾವ ಒಂದು ಅನುಚ್ಛೇದದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 263. ಇನ್ನು 10ನೇ ಪ್ರಶ್ನೆ ನೋಡೋಣ. ಡ್ಯಾಶ್ ಪರಿಣಾಮವಾಗಿ ಭಾರತೀಯ ಚುನಾವಣೆಗಳಲ್ಲಿ ನೋಟಾ ಅಂದರೆ ಈ ಮೇಲಿನ ಯಾವುದೂ ಇಲ್ಲ ಆಯ್ಕೆಯನ್ನು ಪರಿಚಯಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ನೋಟಾವನ್ನು 2013ರಲ್ಲಿ ಪರಿಚಯಿಸಲಾಗಿರ್ತಕ್ಕಂಥದ್ದು. ಓಕೆನಾ, ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾರು ಚುನಾವಣಾಧಿಕಾರಿ ಆಗಿರುತ್ತಾರೆ ಅಂತ ಕೊಟ್ಟಿದ್ದಾರೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ. ನೆಕ್ಸ್ಟ್ ಅದೇ ರೀತಿಯಾಗಿ 12ನೇ ಪ್ರಶ್ನೆ ನೋಡೋಣ. ಈ ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದು ಪ್ರತಿಪಾದನೆ ಹಾಗೂ ಇನ್ನೊಂದು ಕಾರಣ ಕೊಟ್ಟಿದ್ದಾರೆ. ಪ್ರತಿಪಾದನೆ ನೋಡೋದಾದರೆ, ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪಿಸಲಾಯಿತು. ಕಾರಣ, ಆಯೋಗವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದ ನೀತಿಗಳನ್ನು ನೇರವಾಗಿ ಅನುಷ್ಠಾನಗೊಳಿಸುತ್ತದೆ ಎಂದು ಕೊಟ್ಟಿದ್ದಾರೆ. ಹಾಗಾದರೆ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ 1 A ಮತ್ತು R ಎರಡೂ ಕೂಡ ಸರಿಯಾಗಿವೆ ಹಾಗೂ A ಸರಿಯಾದ ಒಂದು ವಿವರಣೆ ಆಗಿರ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ನಿರ್ಭಯ ಚಳವಳಿ 2012 ಹಾಗೂ ಭೀಮ್ ಆರ್ಮಿ ಸಂಘಟನೆ 2015, ಶಾಹೀನ್ ಬಾಗ್ ಪ್ರತಿಭಟನೆಗಳು 2019-20, ಅಸದೇವ ಅರಣ್ಯದಲ್ಲಿನ ಆದಿವಾಸಿ ಪ್ರತಿರೋಧ ಅಂತ ಕೊಟ್ಟಿದ್ದಾರೆ. ನಿರ್ಭಯ ಚಳವಳಿ ಅಂತ ನೋಡೋಣ. ಫಸ್ಟ್ನೇದಾಗಿ 13ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 1 ಇದಾಗಿರ್ತಕ್ಕಂಥದ್ದು. ನಿರ್ಭಯ ಒಂದು ಚಳವಳಿ ಆಪ್ಷನ್ 3 ಲಿಂಗಾಧಾರಿತ ದೌರ್ಜನ್ಯಕ್ಕೆ ಕಠಿಣ ಕಾನೂನುಗಳು ಮತ್ತು ಸುಧಾರಣೆಗಳು. B4 ಭೀಮ್ ಇದು ದಲಿತ ಹಕ್ಕುಗಳ ಪ್ರತಿಪಾದನೆ. C1 ಹಾಗೂ D2 ಆಗಿರ್ತಕ್ಕಂಥದ್ದು.
14ನೇ ಪ್ರಶ್ನೆ, ಪೂರ್ವದತ್ತ ನೋಡು ಎಂಬುದು ಪೂರ್ವದತ್ತ ಕ್ರಿಯಾಶೀಲವಾಗು ನೀತಿಯಾಗಿ ಬದಲಾವಣೆ ಆಗುವುದರ ಪ್ರಮುಖ ಉದ್ದೇಶ ಎಂದು ಕೊಟ್ಟಿದ್ದಾರೆ. 14ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 2. ದಕ್ಷಿಣ ಏಷ್ಯಾದೊಂದಿಗೆ ಕೇವಲ ಸಾಂಸ್ಕೃತಿಕ ರಾಯಭಾರಿತ್ವವನ್ನು ಗಮನ ಕೇಂದ್ರೀಕರಿಸುವುದು. ಇನ್ನು 15ನೇ ಪ್ರಶ್ನೆ, ಭಾರತದ ವಿವಿಧ ರಾಜ್ಯಗಳ ರಾಜಧಾನಿಗಳ ಸ್ಥಾನವನ್ನು ಗಮನದಲ್ಲಿಟ್ಟುಕೊಂಡು ಪೂರ್ವದಿಂದ ಪಶ್ಚಿಮಕ್ಕೆ ಅವುಗಳ ಒಂದು ಅನುಕ್ರಮವನ್ನು ಗುರುತಿಸಿ ಎಂದು ಕೊಟ್ಟಿದ್ದಾರೆ. 15ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3. ಕೋಲ್ಕತ್ತಾ, ಭುವನೇಶ್ವರ ಮತ್ತು ಚೆನ್ನೈ, ಹೈದರಾಬಾದ್. ಇದು ಸರಿಯಾದ ಉತ್ತರ. 16ನೇ ಪ್ರಶ್ನೆ, ಜನಸಂಖ್ಯಾ ಶ್ರೇಣಿಯ ಆಧಾರದ ಮೇಲೆ ಜನವಸತಿಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ ಎಂದು ಕೊಟ್ಟಿದ್ದಾರೆ. 16ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2. ಎ, ಬಿ, ಸಿ, ಡಿ ಮತ್ತು ಇ. ಮೆಟ್ರೋಪಾಲಿಟನ್ ಸಿಟಿ ಬರ್ತದೆ, ಆಗ ಮೆಗಾ ಸಿಟಿ ಬರ್ತದೆ, 1,00,000 ನಗರ, ಆಮೇಲೆ ಪಟ್ಟಣಗಳು, ಆದ ನಂತರ ಮಧ್ಯಂತರ ಪಟ್ಟಣಗಳು ಬರ್ತಕ್ಕಂಥದ್ದು. ಆದ್ದರಿಂದ 16ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 2. 17ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅರಣ್ಯದ ಪ್ರಕಾರವು ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿದೆ ಎಂದು ಕೊಟ್ಟಿದ್ದಾರೆ. 17ನೇ ಪ್ರಶ್ನೆಗೆ ಸರಿ ಉತ್ತರ ಉಷ್ಣವಲಯದ ಎಲೆ ಉದುರುವಂತಹ ಅರಣ್ಯಗಳು ಅತಿ ಹೆಚ್ಚಿರತಕ್ಕಂಥದ್ದು. ನೆಕ್ಸ್ಟ್ 18ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಉತ್ತರವನ್ನು ನೀಡಿರುವಂತಹ ಕೋಡ್ಗಳನ್ನು ಬಳಸಿ ಆಯ್ಕೆ ಮಾಡಿ ಎಂದು ಕೊಟ್ಟಿದ್ದಾರೆ. 18ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3. ಬಿ, ಸಿ, ಡಿ ಕೂಡ ಸರಿಯಾಗಿರ್ತಕ್ಕಂಥದ್ದು. ಸುನಾಮಿಗಳು ಸಾಮಾನ್ಯವಾಗಿ ಭೂಕಂಪದ ಚಟುವಟಿಕೆಗಳ ಪರಿಣಾಮವಾಗಿ ಉಂಟಾಗುವ ದೊಡ್ಡ ಅಲೆಗಳಾಗಿವೆ. ಕೇವಲ ಲಂಬ ಒಂದು ಭೂಕಂಪನ ಅಡಚಣೆ ಮಾತ್ರ ಸುನಾಮಿಗಳಿಗೆ ಕಾರಣವಾಗುತ್ತದೆ. ಪ್ರತಿ 2ರಿಂದ 3 ವರ್ಷಗಳಿಗೊಮ್ಮೆ ದೊಡ್ಡ ಸುನಾಮಿಗಳು ಸಂಭವಿಸುತ್ತವೆ. ಸುನಾಮಿಗಳು ಉಬ್ಬರವಿಳಿತಗಳಾಗಿರುವುದಿಲ್ಲ. ಓಕೆನಾ. 19ನೇ ಪ್ರಶ್ನೆ ನೋಡೋಣ. 19ನೇ ಪ್ರಶ್ನೆ ನೋಡಿದರೆ ಇದಕ್ಕೆ ಸರಿ ಉತ್ತರ ಆಪ್ಷನ್ 3. A3 ಅಂತಂದರೆ ಬಾರೋಮೀಟರ್, ಇದು ವಾಯುಮಂಡಲದ ಒತ್ತಡ. B4 ಹೈಗ್ರೋಮೀಟರ್, ಇದು ಆರ್ದ್ರತೆ. C2 ಅನಿಮೋಮೀಟರ್, ಇದು ಗಾಳಿ ವೇಗ. ಥರ್ಮಾಮೀಟರ್ ಉಷ್ಣಾಂಶ ಆಗಿರ್ತಕ್ಕಂಥದ್ದು. ಆದ್ದರಿಂದ 19ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 3. 20ನೇ ಪ್ರಶ್ನೆ, ಜಾಗತಿಕ ತಾಪಮಾನದ ಏರಿಕೆಗೆ ಕೊಡುಗೆ ನೀಡುವಂತಹ ಹಸಿರುಮನೆ ಅನಿಲಗಳನ್ನು ಕನಿಷ್ಠದಿಂದ ಗರಿಷ್ಠವರೆಗೆ ಜೋಡಿಸಿ ಅಂತ ಕೊಟ್ಟಿದ್ದಾರೆ. 20ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 3. ಮೊದಲನೇದಾಗಿ ಫ್ಲೋರೋ ಕಾರ್ಬನ್ಸ್ ಬರ್ತದೆ. ಅದಾದ ನಂತರ 20ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಆಪ್ಷನ್ 3. ಮೊದಲನೇದಾಗಿ ಬಿ ಬರುತ್ತೆ, ಅಂದರೆ ಸಲ್ಫರ್ ಹೆಕ್ಸಾಫ್ಲೋರೈಡ್ ಬರುತ್ತೆ. ಅದಾದ ನಂತರ ಫ್ಲೋರೋ ಕಾರ್ಬನ್ಸ್ ಬರ್ತಕ್ಕಂಥದ್ದು. ಅದಾದ ನಂತರ ಸಿ ಮಿಥೇನ್ ಬರ್ತದೆ. ಆದ ನಂತರ ಕೊನೆಯದಾಗಿ ಕಾರ್ಬನ್ ಡೈಆಕ್ಸೈಡ್ ಬರ್ತಕ್ಕಂಥದ್ದು. 20ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 3. ಇನ್ನು 21ನೇ ಪ್ರಶ್ನೆ ನೋಡೋಣ. ಜೀವನಾಧಾರದ ಒಂದು ಕೃಷಿ ಒಂದು ಗುಂಪುಗಳು ಕೊಟ್ಟಿದ್ದಾರೆ, ಅದೇ ರೀತಿಗೆ ದೇಶ ಕೊಟ್ಟಿದ್ದಾರೆ. 21ನೇ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಆಪ್ಷನ್ 1. ಲಡಾಂಗ್, ಇದು ಮಲೇಷಿಯಾ. ತಾರೆ, ಇದು ಥೈಲ್ಯಾಂಡ್ ಆಗಿರ್ತಕ್ಕಂಥದ್ದು. ಪೋಡಾ ಭಾರತ. ಚೀನಾ, ಇದು ಒಂದು ಶ್ರೀಲಂಕಾದಲ್ಲಿ ಇರ್ತಕ್ಕಂಥದ್ದು. ಚೈನಾ ಅದು. ಓಕೆ, ಚೀನಾ ಅಲ್ಲ, ಚೈನಾ ಅದು. ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಒಂದು ಚಾನಲ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ 22ನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. 22ನೇ ಪ್ರಶ್ನೆ, ಭೂ ಅವನತಿಗೆ ಒಳಗಾದ ಪ್ರದೇಶದ ಆಧಾರದ ಮೇಲೆ ಕೆಳಗಿನ ರಾಜ್ಯಗಳನ್ನು ಹೆಚ್ಚಿನದರಿಂದ ಕಡಿಮೆಯವರೆಗೆ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. 22ನೇ ಪ್ರಶ್ನೆ ನೋಡಿದರೆ ಆಪ್ಷನ್ 4. ACDB ಅಂದರೆ ಮೊದಲನೇದಾಗಿ ರಾಜಸ್ಥಾನ ಹಾಗೂ ಗುಜರಾತ್, ಸೆಕೆಂಡ್ನೇದಲ್ಲಿ ಗುಜರಾತ್ ಇರ್ತಕ್ಕಂಥದ್ದು. ಎರಡನೇದು ಇದು. ಮೂರನೇದಾಗಿ ಮಹಾರಾಷ್ಟ್ರ. ಕೊನೆಯದಾಗಿ ಕರ್ನಾಟಕ. ಆದ್ದರಿಂದ ಆಪ್ಷನ್ 4 ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. 23ನೇ ಪ್ರಶ್ನೆ ನೋಡೋಣ. ನಗರದ ಒಂದು ವಾಯುಗುಣ ಮಟ್ಟವನ್ನು ಅಳೆಯುವ ಜೈವಿಕ ಸೂಚಕ ಅಂತ ಕೊಟ್ಟಿದ್ದಾರೆ. 23ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಲಿಚೆನ್ಸ್ ಆಗಿರ್ತಕ್ಕಂಥದ್ದು. ಇನ್ನು 24ನೇ ಪ್ರಶ್ನೆ, ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ 24ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಆಗ್ತಕ್ಕಂಥದ್ದು. ಸ್ಟಾಕ್ಹೋಮ್ ಸಮ್ಮೇಳನ ಮೊದಲು ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬ್ರಟ್ಲ್ಯಾಂಡ್ ವರದಿ, ಅದಾದ ನಂತರ ಅಜೆಂಡಾ ಬರ್ತಕ್ಕಂಥದ್ದು. ಅದಾದ ನಂತರ ಕೊನೆಯದಾಗಿ ಸುಸ್ಥಿರ ಅಭಿವೃದ್ಧಿಗಳು ಬರ್ತಕ್ಕಂಥದ್ದಾಗಿದೆ. ಇದು 2015ರಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಅಳವಡಿಸಿಕೊಂಡ್ವಿ. ಆದ್ದರಿಂದ ಸರಿ ಉತ್ತರ ಆಪ್ಷನ್ 1. 25ನೇ ಪ್ರಶ್ನೆ, ಸಾರ್ಕ್. 25ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಸಾರ್ಕ್ ಇದು ದಕ್ಷಿಣ ಏಷ್ಯಾದಲ್ಲಿ ಇದು ದಕ್ಷಿಣ ಏಷ್ಯಾದಲ್ಲಿಯೇ
ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸುವುದು. ಒಪೆಕ್ ಅಂತ ಬರುತ್ತಲ್ಲ, ಇದು ಪೆಟ್ರೋಲಿಯಂಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. ಯುರೋಪಿಯನ್ ಯೂನಿಯನ್ ಇದು ರಾಜಕೀಯ ಮತ್ತು ಆರ್ಥಿಕ ಏಕೀಕರಣ. ಏಷ್ಯನ್ ಇದು ಆಗ್ನೇಯ ಏಷ್ಯಾದ ಆರ್ಥಿಕ ಬೆಳವಣಿಗೆ ಮತ್ತು ರಾಜಕೀಯ ಸಹಕಾರ ಆಗಿರೋದ್ರಿಂದ ಇದು ಆಪ್ಷನ್ 25ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರ. 26ನೇ ಪ್ರಶ್ನೆ, ಪ್ರೀತಿ ಲಟ ಒಡ್ಡೆದಾರ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1ನೇದಕ್ಕೆ 4. ಪಹಾಡ ತಾಲಿ ಯುರೋಪಿಯನ್ ಕ್ಲಬ್ ಮೇಲೆ ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದರು. ಸುಹಾಸಿನಿ ಗಂಗೂಲಿ ಇದು ಆಪ್ಷನ್ 3 ಚಿತ್ತಗಾಂಗ್ ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದರು. ಕಲ್ಪನಾ ದತ್ ಇವರು ಸೂರ್ಯಸೇನರ ಕ್ರಾಂತಿಕಾರಿ ಪಡೆಯ ಸದಸ್ಯೆ. ತೋರ್ ದತ್ ಇವರು ಬಂಗಾಳಿ ಕವಯತ್ರಿ ಮತ್ತು ಬ್ರಿಟಿಷ್ ಭಾರತದ ಭಾಷಾಂತರಕಾರಿಯಾಗಿದ್ದಾರೆ. ಆದ್ದರಿಂದ ಆಪ್ಷನ್ 1 ಕೂಡ ಸರಿಯಾಗಿರ್ತಕ್ಕಂಥದ್ದು. 27ನೇ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಶಿವಾಜಿಯು ಆಳ್ವಿಕೆಯಲ್ಲಿದ್ದಾಗ ಜನರ ಮೇಲೆ ವಿಧಿಸಲಾಗಿದ್ದ 2 ತೆರಿಗೆಗಳಂತೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆಪ್ಷನ್ 1 ಚೌತ್ ಮತ್ತು ಆಪ್ಷನ್ 2 ಸ್ವದೇಶಮುಖಿ. ಆದ್ದರಿಂದ ಕೋಡ್ಗಳು ನೋಡಿದರೆ 1 ಮತ್ತು 2 ಅಂದರೆ ಮೊದಲನೇ ಕೋಡ್ ಮಾತ್ರ ಸರಿಯಾಗಿದೆ. 28ನೇ ಪ್ರಶ್ನೆ, ಮೈಸೂರು ದಿವಾನರ ಹೆಸರುಗಳನ್ನು ಸರಿಯಾದ ಒಂದು ಅನುಕ್ರಮಣೆಯಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. 28ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ವಿ.ಪಿ. ಮಾಧವರಾವ್ ಬರ್ತಾರೆ. ಅದರ ನಂತರ ವಿಶ್ವೇಶ್ವರಯ್ಯ ಬರ್ತಾರೆ. ಅದರ ನಂತರ ಮಿರ್ಜಾ ಇಸ್ಮಾಯಿಲ್, ಅದರ ನಂತರ ಎನ್ ಮಾಧವರಾವ್ ಬರ್ತಕ್ಕಂಥದ್ದು. ಇನ್ನು 29ನೇ ಪ್ರಶ್ನೆ, ಈ ಕೆಳಗಿನ ಒಂದು ಕಮಿಷನರ್ಗಳಲ್ಲಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಕಾಫಿ ಪ್ಲಾಂಟೇಷನನ್ನು ಪ್ರಾರಂಭಿಸಲು ಕಾರಣಕರ್ತರಾದವರು ಯಾರು ಅಂತ ಕೇಳಿದ್ದಾರೆ. 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮಾರ್ಕ್ ಕಬ್ಬನ್ ಅವರು. ನೆಕ್ಸ್ಟ್ 30ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ 3 ಬರ್ತಕ್ಕಂಥದ್ದು. ಅಂದರೆ ಬಂಗಾಳ ವಿಭಜನೆ ಆಗುತ್ತೆ 1905 ನಂತರ. ಇಂತೆಗೆ ಕೊಟ್ಟಿದ್ದಾರೆ 1911 ಕರೆಕ್ಟ್ ಇದೆ. ಆದ ನಂತರ ಸೆಕೆಂಡ್ ಬರ್ತಕ್ಕಂಥದ್ದು ಗಾಂಧೀಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಚುನಾಯಿತರಾದರು 1920 ಕರೆಕ್ಟ್ ಇದೆ. ಎರಡನೇದಾಗಿ ಅದೇ ನಂತರ ವೈಯಕ್ತಿಕ ಸತ್ಯಾಗ್ರಹ 1942 ವೈಯಕ್ತಿಕ ಸತ್ಯಾಗ್ರಹ ಪ್ರಾರಂಭ ಆಗಿರ್ತಕ್ಕಂಥದ್ದು ವಿನೋಬಾ ಭಾವೆ. ಅದಾದ ನಂತರ ಜವಾಹರ್ಲಾಲ್ ನೆಹರು, ಅದ ನಂತರ ಬೃಹದತ್ತನ 3 ಬರ್ತಾರೆ. ಕೊನೆಯದಾಗಿ UGC ಸ್ಥಾಪನೆ ಇದು ಕೊನೆಯದಾಗಿ ಬರ್ತದೆ. ಅದರಿಂದ ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ 31ನೇ ಪ್ರಶ್ನೆ ನೋಡೋಣ. ಚರಿತ್ರೆಯನ್ನು ತಿಳಿಯದವರು ಅದನ್ನು ಪುನರಾವರ್ತಿಸುವುದಕ್ಕಾಗಿ ಖಂಡಿಸಲ್ಪಡುತ್ತಾರೆ ಎಂದು ಹೇಳಿಕೆ ಕೊಟ್ಟವರು ಭಾರತೀಯ ಮಸ್ತದಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. 32ನೇ ಪ್ರಶ್ನೆ, 1616 ಹೊತ್ತಿಗೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಪಶ್ಚಿಮ ಭಾಗದಲ್ಲಿ ಕಾರ್ಖಾನೆಗಳನ್ನು ಹೊಂದಿದ್ದ ಸ್ಥಳಗಳು ಅಂತ ಕೊಟ್ಟಿದ್ದಾರೆ. 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ 1 ಸೂರತ್, ಅಹಮದಾಬಾದ್ ಮತ್ತು ಭರೂಚ್ ಆಗಿರತಕ್ಕಂಥ ಸ್ಥಳಗಳು. ಇನ್ನು 33ನೇ ಪ್ರಶ್ನೆ ನೋಡೋಣ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಅದಕ್ಕೆ ಕೋಡನ್ನು ಮ್ಯಾಚ್ ಮಾಡಬೇಕು. ಹಿಂದೂ ಸ್ವರಾಜ್ಯ ಇದು MK ಗಾಂಧಿ. ಇದೊಂದು ಗೊತ್ತಾದ್ರೆ ಸಾಕು ನೋಡಿ. 1ಕ್ಕೆ 2 ಇಲ್ಲಿಂದೇ ಇರೋದು, ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ. ಆದ್ದರಿಂದ ಆಪ್ಷನ್ 1 ಸರಿಯಾಗಿರ್ತಕ್ಕಂಥದ್ದು. B3 ವೈಟ್ ಮ್ಯಾನ್ ಬರ್ಡನ್ ಅಂತ ಬರ್ತಾ ಇದು ರುಡ್ಯಾರ್ಡ್ ಕ್ಲಿಪ್ಪಿಂಗ್. ಓರಿಯೆಂಟಲಿಸಮ್ ಅಂತ ಬರ್ತಕ್ಕಂಥದ್ದು ಇದು C4 ಎಡ್ವರ್ಡ್ ಸೈದ್ ಬರ್ತಾರೆ. ಪವರ್ ಆ್ಯಂಡ್ ನಾಲೆಜ್ ಇವರು ಮೈಕಲ್ ಪ್ರೋಕಾಲ್ಟ್. 34ನೇ ಪ್ರಶ್ನೆ, ಈ ಕೆಳಗಿನ ಕಥನಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಕೊಟ್ಟಿರುವ ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. 34ನೇ ಪ್ರಶ್ನೆ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗ್ತಕ್ಕಂಥದ್ದು. ಮೊದಲನೇದಾಗಿ ವಾಂಡೋಚ್ ಕದನ, ಅದಾದ ನಂತರ ಮೊದಲನೇ ಆಂಗ್ಲೋ ಮೈಸೂರು ಕದನ, ಅದಾದ ನಂತರ ಆಪ್ಷನ್ 4 ಎರಡನೇ ಆಂಗ್ಲೋ ಮೈಸೂರು ಕದನ, ಕೊನೆಯದಾಗಿ ಶ್ರೀರಂಗಪಟ್ಟಣ ಕದನ. 35ನೇ ಪ್ರಶ್ನೆಗಳು ಮಹಾಯಾನಿಗಳು ಅಂತ ಕೊಟ್ಟಿದ್ದಾರೆ. 35ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 3 ಸರಿಯಾಗಿದೆ. ಆಪ್ಷನ್ 3 ಸರಿಯಾಗಿದೆ. 1, 3 ಮತ್ತು 4 ಸರಿಯಾಗಿದೆ. 1 ಅಂದರೆ ಬುದ್ಧನ ಮೂಲ ಬೋಧನೆಗಳಿಂದ ವಿಮುಖರಾದವರು, ಸ್ವಯಂ ನಿಯಂತ್ರಣ ಮತ್ತು ಧ್ಯಾನದ ಮೂಲಕ ವೈಯಕ್ತಿಕ ಮೋಕ್ಷವನ್ನು ಸಾಧಿಸಲು ಬಯಸಿದರು. ಇದು ತಪ್ಪಾಗಿದೆ. ಬುದ್ಧ ಮತ್ತು ಬೋಧಿಸತ್ವದ ದಿವ್ಯತೆಯಲ್ಲಿ ನಂಬಿಕೆ ಹೊಂದಿದ್ದರು ಮತ್ತು ಅವರ ಬಿಂಬಗಳನ್ನು ಪೂಜಿಸುತ್ತಿದ್ದುದು ಕೂಡ ಸರಿಯಾಗಿದೆ. 4ನೇದಾಗಿ ಮಾಧ್ಯಮಿಕ ಮತ್ತು ಯೋಗಾಚಾರ ಎಂಬ 2 ಪ್ರಮುಖ ತಾತ್ವಿಕ ವ್ಯವಸ್ಥೆಗಳನ್ನು ಕೂಡ ಅಭಿವೃದ್ಧಿಪಡಿಸಿದರು. 4ನೇ ಆಪ್ಷನ್ ಕೂಡ ಸರಿಯಾಗಿದೆ. 36ನೇ ಪ್ರಶ್ನೆ, ಫಿರೋಜ್ ತುಘಲಕ್ ಸ್ಥಾಪಿಸಿದ ನಗರಗಳನ್ನು ಕೊಟ್ಟಿದ್ದಾರೆ. 36ನೇ ಪ್ರಶ್ನೆ, ಫತೇಹಾಬಾದ್ ಮತ್ತು ಹಿಸಾರನ್ನು ಸ್ಥಾಪನೆ ಮಾಡ್ತಾನೆ ಯಾರು? ಫಿರೋಜ್ ಶಾ ತುಘಲಕ್ ಅವರು. 37ನೇ ಪ್ರಶ್ನೆ ನೋಡೋಣ.
ಪಟ್ಟಿ 1 ಮತ್ತು ಪಟ್ಟಿ 2 ಮ್ಯಾಚ್ ಮಾಡ್ತಕ್ಕಂಥದ್ದು. ಕೀರ್ತಿವರ್ಮ ಇದು ಗೋವೈದ್ಯನ ಸ್ಥಾನದಲ್ಲಿರ್ತಕ್ಕಂಥದ್ದು. ಶ್ರೀಧರಾಚಾರ್ಯ ಜಾತಕ ತಿಲಕ. 2ನೇ ನಾಗವರ್ಮ ಇವರು ಬರೆದಿರ್ತಕ್ಕಂಥ ಒಂದು ಕೃತಿಗಳು ಇವು. 2ನೇ ನಾಗವರ್ಮ ಇವರು ಕಾವ್ಯಾವಲೋಕನ, ನಾಗಚಂದ್ರ ಮಲ್ಲಿನಾಥ ಪುರಾಣವನ್ನು ಬರೀತಕ್ಕಂಥದ್ದು. ಆದ್ದರಿಂದ ಆಪ್ಷನ್ 4 ಸರಿಯಾದ ಉತ್ತರ ಹೋಗ್ತಕ್ಕಂಥದ್ದು 37ನೇ ಪ್ರಶ್ನೆಗೆ. ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಬಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಲೈಕ್ ಮಾಡೋದ್ರಿಂದ ನಮಗೆ ಸಪೋರ್ಟ್ ಸಿಗ್ತಕ್ಕಂಥದ್ದು. ಅದರ ನಂತರ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಮೆಂಟಲ್ ಎಬಿಲಿಟಿ ಇರೋದರಿಂದ ಪಾರ್ಟ್ 2 ಮಾಡಿ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಸಮಯ ಬಿಟ್ಟು ಮತ್ತೊಂದು ವಿಡಿಯೋನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.